ಸ್ವಲ್ಪ ನಮ್ಮ ಕರ್ನಾಟಕ ಕನ್ನಡ ಮಾತಾಡಿ. ನಾನು ರೇಖಾ ಜೇನಿ, ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಫ್ರೆಂಡ್ಸ್. ಈಗ ನಾವು ಬಂದಿರುವಂಥ ಈ ಜಾಗ ಏನಿದೆ, ಚಾಮರಾಜಪೇಟೆಯಲ್ಲಿ ಲೊಕೇಟೆಡ್ ಆಗಿರುವ ಒಂದು ಫೇಮಸ್ ಆಗಿರೋ ಒಂದು ಪಾನಿಪುರಿ. ಇದು ಆ್ಯಕ್ಚುಲಿ ಅರಳಿ ಮರ ಪಾನಿಪುರಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಏನೆಲ್ಲ ವೆರೈಟೀಸ್ ಇದೆ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಈ ಒಂದು ಅರಳಿ ಮರ ಪಾನಿಪುರಿ ಅನ್ನೋದು ಎಷ್ಟು ಫೇಮಸ್ ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ನಾನು ನಿಮ್ಮನ್ನು ವಿಡಿಯೋ ಒಳಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಈ ರೋಡ್ ಏನಿದೆ ಇದು ಉಮಾ ಟಾಕೀಸ್ ಪಕ್ಕಾನೇ ಒಂದು ರೋಡ್ ಹೋಗುತ್ತೆ ಡೌನು, ಆ ರೋಡು. ಸೊ ಹೀಗೆ ಸ್ಟ್ರೈಟ್ ಹೋದ್ರೆ ಉಮಾ ಟಾಕೀಸ್ ಸಿಗುತ್ತೆ. ಸೊ ಇಲ್ಲೇ ಲೊಕೇಟೆಡ್ ಆಗಿದೆ ಅರಳಿ ಮರ ಪಾನಿಪುರಿ ಅಂತ ಹೇಳಿಬಿಟ್ಟು ನೋಡ್ಬೋದು. ಅರಳಿ ಮರ ಪಾನಿಪುರಿದು ಸ್ಪೆಷಲು. ಈ ಫಸ್ಟು ಮಸಾಲೆ ಪುರಿಯನ್ನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ಮಸಾಲೆ ಪುರಿ ಟೇಸ್ಟ್ ಅಂತೂ ಯೂಶ್ವಲಾಗಿ ನಾವು ತಿಂತೀವಲ್ಲ, ಖಂಡಿತ ಆ ಥರ ಇಲ್ಲ ಅಂತ ನಾನು ಹೇಳ್ತೀನಿ, ಆನೆಸ್ಟಾಗಿ ಹೇಳ್ತೀನಿ. ಈ ಒಂದು ಬಿಸಿ ಲೈಟ್ ಸ್ಪೈಸಿ ಟೇಸ್ಟ್ನೆಸ್ಸು. ಸೊ ಈ ಒಂದು ಏನಿದೆ ಈ ಪುರಿ ಅಂತೀವಿ ನಾವು, ಈ ಪುರಿ ನೋಡಿ, ಇದು ಪುರಿ ಥರನೇ ಇಲ್ಲ, ನಿಪ್ಪೆಟ್ಟು ಥರ ಇದೆ. ಅಂದರೆ ಕ್ರಿಸ್ಪಿನೆಸ್ ಫೀಲ್ ಮಾಡ್ಬೋದು. ಮತ್ತು ಇದೇನಿದೆ ಈ ಒಂದು ಬಟಾಣಿ ಇದೆಲ್ಲ ಕೂಡ ಬಂದು ತುಂಬ ಸಾಫ್ಟಾಗಿ ಬೆಂದಿದೆ, ಸಾಫ್ಟ್ನೆಸ್ ಇದೆ. ಸೊ ಈರುಳ್ಳಿ ಜಾಸ್ತಿ ಹಾಕ್ತಾರೆ, ಓಂ ಪುಡಿ, ಸೊ ಇದೆಲ್ಲ ಹಾಕ್ತಾರೆ. ಇದರಲ್ಲಿ ಸ್ಪೆಷಲ್ ಹೈಲೈಟ್ನೆಸ್ ಏನಂದರೆ ಈ ಒಂದು ಮಸಾಲೆ ಪುರಿಯಲ್ಲಿ ಇಲ್ಲಿ ನೋಡಿ, ಈ ಒಂದು ರೆಡ್ ಕಲರು ಮಸಾಲೆ ಹಾಕಿದ್ದಾರಲ್ಲ, ಒಂಥರ ಪೌಡ್ರಿಶ್ ಥರ, ಅಂದರೆ ಲೈಕ್ ಚಿಲ್ಲಿ ಪೌಡ್ರ್ ಥರ ಹಾಕಿದ್ದಾರೆ. ಸೊ ಅದು ತುಂಬ ಹೈಲೈಟ್ ಇಲ್ಲಿ ಈ ಒಂದು ಮಸಾಲೆ ಪುರಿ. ಆಸಮ್ ಮಸಾಲ ಪುರಿ. ನೆಕ್ಸ್ಟ್ ಈ ಒಂದು ಅರಳಿ ಮರದಲ್ಲಿ ಬಂದು ಈಗ ಜಸ್ಟ್ ಬಂದು ಮಸಾಲೆ ಪುರಿ ಟ್ರೈ ಮಾಡಿದ್ವಿ, ಈಗ ಬಂದು ಪಾನಿಪುರಿ ಟ್ರೈ ಮಾಡ್ತಾ ಇದ್ದೀನಿ. ಚೆಕ್ ಮಾಡ್ತೀನಿ, ಚೆಕ್ ಮಾಡಬೇಕಂತೆ. ನೋಡಿ, ಸ್ವೀಟ್. ಸೊ ಸ್ವೀಟು ಪ್ಲಸ್ ಸ್ಪೈಸಿ ಎರಡೂ ಇದೆ.
ಮಾತಾಡ್ತೀರಾ? ಹಿಂದಿ ಮಾತಾಡೋದಾ? ಕನ್ನಡ ಮಾತಾಡಲ್ವಾ? ಸ್ವಲ್ಪ 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 ಸಾಕು. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕಲ್ವಾ ನೀವು? कन्नड़ में बात नहीं कर पाते सर। नहीं कर पाते? ठीक है। कितने साल से आप काम कर रहे हैं इधर साहब? 3 साल से बात काम इधर कर रहा मैं। तब से आकर के इधर बराबर काम हम कर रहा है इधर, और अच्छा खासा काम चल रहा है, ठीक, कोई दिक्कत नहीं। किधर? आप किधर से आए हैं इधर? उत्तर प्रदेश से हम आए हैं इधर, उत्तर प्रदेश। काशी बनारस से। ठीक है, ओके ओके। ये तो आपका काम है पानी पूरी सेक्शन, आप स्पेशलिस्ट है इसमें? स्पेशल क्या, वो हमारा होनर जैसे देता है उसे हम लोग बनाते हैं, इधर लेके रेडी करके लेके आते हैं, इधर अपना कस्टमर को खिलाते हैं जैसे। यही हम लोग होता है। ठीक है भैया, ಥ್ಯಾಂಕ್ ಯು ಸೋ ಮಚ್. ಬೇಗ ಕನ್ನಡ ಮಾತಾಡೋಕ್ಕೆ ಕಲೀರಿ ಸ್ವಲ್ಪ. ನಮ್ಮ ಕರ್ನಾಟಕ ಕನ್ನಡ ಮಾತಾಡಿ. ಓಕೆ. ಹೇಗಿದೆ ಮೇಡಮ್ ಪಾನಿಪುರಿ? ಚೆನ್ನಾಗಿದೆಯಾ? ರೆಗ್ಯುಲರ್ ಕಸ್ಟಮರ್ ಹೆಂಗೆ ಮೇಡಮ್ ನೀವು? ಇದೆ, ಬರ್ತಾ ಇರ್ತೀವಿ ನಾವು. ಬರ್ತಾ ಇರ್ತೀರಾ? ಓಕೆ ಫೈನ್. ಸೊ ಮೇಡಮ್ ಬರ್ತಾ ಇರ್ತಾರೆ, ರೆಗ್ಯುಲರ್ ಕಸ್ಟಮರ್ಸ್ ಇಲ್ಲಿ ತುಂಬಾ ಇದ್ದಾರೆ. ಈಗ ತಾನೇ ಪಾನಿಪುರಿ ಟ್ರೈ ಮಾಡಿದ್ರಿ ನೀವು, ಹೇಗಿದೆ ಸರ್ ಟೇಸ್ಟ್ ನಿಮ್ಮ ಪ್ರಕಾರ? ಮೇಡಮ್ ನಾನಿಲ್ಲಿ ಕುಮಾರಣ್ಣ ಎಷ್ಟು ವರ್ಷದಿಂದ ಬರ್ತೇನೆ ಇಲ್ಲಿಂದ ಒಂದು 8-9 ವರ್ಷದಿಂದ ಇಲ್ಲೇ ಬರ್ತಾ ಇರೋದು. ಸೊ ಪಾನಿಪುರಿ ಯಾವಾಗ ಶುರು ಮಾಡಿದಾಗ ನಾನು ಚಿಕ್ಕವನು, ಆವಾಗ ಕಾರ್ಟ್ ಅಲ್ಲಿತ್ತು, ಅವ್ರು ಪಾನಿಪುರಿ ಕಾರ್ಟಲ್ಲಿ ಹಾಕ್ತಾಯಿದ್ರು. ಸೊ ಆವಾಗ ಆ ಟೇಸ್ಟ್ ಅವತ್ತು 10 ವರ್ಷದ ಮುಂಚೆ ಹೆಂಗಿದ್ದು ಇವಾಗಲೂ ಹಂಗೆ ಇದೆ. ನೀವು ಒಂದು ಓಪನ್ ಚಾಲೆಂಜ್ ಯೂಟ್ಯೂಬ್ ವೈರಲ್ ವಿಡಿಯೋ ಮಾಡಿಬಿಡಿ, ಈ ವಿಡಿಯೋನ ಫುಲ್ ವೈರಲ್ ಮಾಡಿ, ಈ ಥರ ಪಾನಿ ಟೇಸ್ಟ್ ನಿಮ್ಗೆ ಎಲ್ಲರೂ ಸಿಕ್ಕಿದ್ರೆ ನಾ ಚಾಲೆಂಜ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಎಲ್ಲರೂ ಪಾನಿಪುರಿ ತಿನ್ನಲಿ, ಈ ಥರ ಪಾನಿ ಟೇಸ್ಟ್ ಯಾವುದೇ ಕಾರಣಕ್ಕೂ ಬರಲ್ಲ. ನಾವು ಎಲ್ಲಿದ್ರೂ ಒಂದು ಕಡೆ ಪಾನಿ ಬೇಕು ಅಂದರೆ ಇಲ್ಲೇ ಬಂದು ಕುಡಿತೇವೆ. ಅದಕ್ಕೆ ನಾನು ಪಾನಿಪುರಿಗಿಂತ ಜಾಸ್ತಿ ಬರೀ ಪಾನಿ ಕುಡಿತೀನಿ ಇಲ್ಲಿ. ಸೊ ಈ ಫೇಮಸ್ ಅದು, ಈ ಪ್ಲೇಸ್ಗೆ ದಿಸ್ ಇಸ್ ದ ಮೋಸ್ಟ್ ಸ್ಪೆಷಾಲಿಟಿ. ಓಕೆ. ಸೊ ಓಪನ್ ಚಾಲೆಂಜ್ ಮಾಡಿದ್ದೀರಾ ನೀವು ವೀಕ್ಷಕರಿಗೆ? ಓಕೆ ಸರ್, ಫೈನ್. ಬಟ್ ಅದು ನನ್ನ ಪ್ರಕಾರ ಫೇಮಸ್ ಆಗಿರೋ ಒಂದು ಪ್ಲೇಸೇ, ಅದಕ್ಕೆ ನಾನೇ ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಪ್ಲಸ್ ನಾನು ಕೂಡ 2-3 ಐಟಮ್ನ ಟ್ರೈ ಮಾಡಿದ್ದೀನಿ. ಬಟ್ ನಿಜ ಬೇರೆ ಕಡೆ ಅನ್ನೋದಕ್ಕೂ ಇಲ್ಲಿ ಖಂಡಿತ ಡಿಫ್ರೆಂಟ್ ಅಂತ ನಾನು ಫೀಲ್ ಮಾಡಿದ್ದೀನಿ. ಮೇಡಮ್ ಇದೊಂದೇ ಜಾಗದಲ್ಲಿ ನಿಮ್ಮ ದೈಪುರಿಗೆ 1/4 ಲೀಟ್ರ್ ಮೊಸರು ಹಾಕೋದು ಇದೊಂದೇ ಜಾಗದಲ್ಲಿ, ಇನ್ನೆಲ್ಲೂ 1/4 ಲೀಟ್ರ್ ಮೊಸರು ಹಾಕಲ್ಲ. ಸೊ ದೈಪುರಿಗೆ ಅದೊಂದೇ ಫೇಮಸ್ ಇಲ್ಲಿ. ಓಕೆ ಓಕೆ. ಸೊ ದಯವಿಟ್ಟು ಇದು ಮಾಡಿ. ಫೈನ್ ಸರ್. ಏನಿದು ದಾಯಪುರಿ? ಸ್ಪೆಷಲ್ ದಾಯಪುರಿ, ಅರಳಿ ಮರದ ಸ್ಪೆಷಲ್ ದಾಯಪುರಿನಾ? ಓಕೆ, ಏನು ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಸೊ ಅರಳಿ ಮರ ಸ್ಪೆಷಲ್ ದಾಯಪುರಿ ಇದಿಷ್ಟು ದೊಡ್ಡದಿದೆ, ಬಾಯಿಗೆ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ, ಟ್ರೈ ಮಾಡಿ ತುರುಕ್ತೀನಿ. ದಹಿಪುರಿ ಮಸಾಲೆ, ಕರ್ಡು ಒಳಗೆ ಹಾಕಿರುವಂಥ ಸ್ಪೈಸಿ ಮಸಾಲೆ, ಚಾಟ್ ಮಸಾಲ ಪ್ರತಿ ಒಂದು ಮಿಕ್ಸ್ ಆಗಿ ಸಾಲಿಡ್ ಆಗಿದೆ. ಕರ್ಡು ಲಸ್ಸಿ ಹೆಂಗಿದೆ, ಲಸ್ಸಿನೇ ಆ್ಯಸ್ ಇಟ್ ಈಸ್ ಸೇಮ್. ಆಸಮ್ ಅಂತೀನಿ. ಸಕ್ಕತ್ತಾಗಿದೆ, ಟ್ರೈ ಮಾಡಿ ದಹಿಪುರಿ. ನಮಸ್ತೆ. ನಮಸ್ತೆ ಅಮ್ಮ. ಸರ್, ಇದೇನಿದೆ ಈ ಒಂದು ಚಾಮರಾಜಪೇಟೆಯಲ್ಲಿ ಲೊಕೇಟೆಡ್ ಆಗಿರೋ ಅರಳಿ ಮರ ಪಾನಿಪುರಿ ಅಂತ ಆ್ಯಕ್ಚುಲಿ ತುಂಬ ಫೇಮಸ್ಸು. ಸೊ ನೀವು ಹೇಳಿ ಸರ್, ಎಷ್ಟು ವರ್ಷಗಳಿಂದ ಇದೆ ರನ್ ಮಾಡ್ತಿದ್ದಾರೆ ಸರ್? ಇದು ನಮ್ಮ ತಂದೆಯವ್ರ ಕಾಲದಿಂದ ಮಾಡಿರೋದು. ಅವ್ರು ಬಂದಾಗ 53 ನಂತರ ಬಂದವರು ಅವರು.
1953 ಅಂತ ಬಂದವರು. ಅವರಿಗೆ ಮೂಲತಃ ಅವ್ರಿಗೆ ತಂದೆ ತಾಯಿ ಒಂದೇ ದಿನ ತೀರೋಗ್ಬಿಟ್ಟು, ಅದು ಪ್ಲೇಗ್ ಅಂತೀವಲ್ಲ ಆ ಟೈಮಲ್ಲಿ ಒಂದೇ ದಿನ ತೀರೋಗೆ ಯಾರಿಗೂ ಅವ್ರಿಗೆ ನೋಡ್ಕೊಳ್ಳೋರು ಅಷ್ಟು ಇಲ್ಲದೆ, ಸಪೋರ್ಟ್ ಇಲ್ಲದೇ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದು ಒಬ್ಬರು ಗೋಡನಲ್ಲಿ ಪಾನಿಪುರಿ ಗೋಡನಲ್ಲಿ ಉಳ್ಕೊಂಡು, ಫಸ್ಟು ಬೆಂಗಳೂರಿಗೆ ಪಾನಿಪುರಿ ಮಾಡ್ತಿದ್ದು ಅವ್ರ ಮನೇಲಿ, ಅವ್ರ ಮನೇಲಿ ಉಳ್ಕೊಂಡು ಅವ್ರ ಹತ್ರನೇ ಕೆಲಸ ಕಲಿತು ಇವತ್ತು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಂದು 40-60% ನಮ್ಮಪ್ಪ ಅವರ ಶಿಷ್ಸಿದ್ರೆ ಅದೊಂದು ಹೆಮ್ಮೆ ನಮಗೆ. ಅಲ್ಲಿಂದ ಇಲ್ಲಿವರೆಗೂ ನಾವು ಅದನ್ನು ಹಂಗೆ ನಾವು ನೆಕ್ಸ್ಟ್ ನಮ್ಮ ತಂದೆ ತಿರೋದ್ಮೇಲೆ ನಾವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು. ಸರ್ ಯೂಶಲಿ ಎಷ್ಟು ವೆರೈಟೀಸ್ ಇರುತ್ತೆ ಸರ್ ನಿಮ್ಮ ಹತ್ರ ಹೇಳ್ಬೇಕಂದ್ರೆ? ಮೇಡಮ್ ಅವ್ರು ಹೇಳ್ಕೊಟ್ಟಿರೋದು ನೋಡಿದ್ರೆ ಅದು ಎಷ್ಟೊಂದು ಇರ್ತದೆ, ಬಟ್ ನಾವು ನಮ್ಮ ಕೈಲಾಗಿದ್ದು ಒಂದು 6 ಐಟಮ್ ಅಷ್ಟೇ. ಯಾಕಂದರೆ ಜನಕ್ಕೆ ಫಾಸ್ಟ್ ಮೂವಿಂಗು, ಏನು ಬೇಗ ತಿಂದು ಬೇಗ ಅವ್ರಿಗೆ ಆರಾಮಾಗಿ ಹೋಗ್ಬೋದು, ಜೀರ್ಣಿಸ್ಕೋಬೋದು ಅಥವಾ ಹೆಲ್ದಿ ಅಂತನೂ ಅಂತ ಅಷ್ಟು ಮಾತ್ರ ಮಾಡಿದ್ದೀವಿ ನಾವು. ಸುಮ್ಮನೆ ಎಲ್ಲಾನು ಮಾಡ್ಕೊಂಡು ಕೂತ್ಕೊಂಡ್ರೆ ಮನಾಪಲಿ ಆಗಿಬಿಡ್ತದೆ, ಅದು ಬಿಸ್ನೆಸ್ಗೆ ಸೆಟ್ ಆಗೋದಿಲ್ಲ. ಹೌದು ನಿಜ. ಸೊ ಇಲ್ಲಿ ಒಂದು ಐಟಮ್ ಏನಾದ್ರು ಸ್ಪೆಷಲ್ ತುಂಬಾ ಫಾಸ್ಟ್ ಮೂವಿಂಗ್ ಆ ಥರ ಏನಾದ್ರು ಇದೆಯಾ? ಮಸಾಲೆ ಪುರಿ ಯಾವಾಗಲೂ ಅದೇ ಫಾಸ್ಟು, ಅದು ಬಿಟ್ಟರೆ ಪಾನಿಪುರಿ ಫಾಸ್ಟು, ಅದು ಬಿಟ್ಟರೆ 4 ಐಟಮ್, ಅದ್ರ ಹಿಂದೆನೇ ಎಲ್ಲ 4 ಐಟಮ್ ಸಮ. ಅದು ಈಗ ಸೇವ್ ಪುರಿ ಆಗಲಿ, ದಹಿ ಪುರಿ ಆಗಲಿ, ಹಾಲು ಪುರಿ ಆಗಲಿ, ಬೇಲ್ಪುರಿ ಆಗಲಿ, 3ನೇ ಪ್ಲೇಸ್ ಬೇಲ್ಪುರಿ, ಹಂಗೆ ಅದರಿಂದ ಬಂದರೆ ಮಸಾಲೆ ಪುರಿ ಪಾನಿಪುರಿ ಅಂತಲೇ ಎಲ್ಲರ ಬಾಯಲ್ಲಿ ಬರೋದು. ಯೂಶಲಿ ಚಿಕ್ಕ ಮಕ್ಳು ಕೇಳಿದ್ರೆ ಪಾನಿಪುರಿ ಅಂತಾರೆ, ದೊಡ್ಡವ್ರು ಕೇಳಿದ್ರೆ ಮಸಾಲೆ ಪುರಿ ಅಂತಾರೆ. ಹಂಗಾಗಿ ಮಸಾಲೆ ಪುರಿ ಪಾನಿಪುರಿ ಬೇಸಿಕ್ 6 ಐಟಮ್ ನಾನು ಕಂಡು ಹಿಡ್ಕೊಂಡಂಗೆ. ಯಾಕಂದರೆ ನಾವು ಮೊದಲು ಪಾವ್ ಭಾಜಿ ಕಟ್ಲೆಟ್ ಎಲ್ಲ ಮಾಡ್ತಾಯಿತ್ತು. ಅಂದರೆ ತಿಂತಾರೆ ಜನ, ಅದು ಜಾಸ್ತಿ ಒಲವಿರೋದು ಇದಕ್ಕೇನೆ. ಓಕೆ ಫೈನ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ಮಾತಾಡಿ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಏನಿದೆ ಈ ಒಂದು ಚಾಮರಾಜಪೇಟೆ ಲೊಕೇಟೆಡ್ ಆಗಿರೋ ಅರಳಿ ಮರ ಪಾನಿಪುರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾನು ಮಸಾಲೆ ಪುರಿ ಮತ್ತು ಪಾನಿಪುರಿ ಮತ್ತು ದಹಿ ಪುರಿ ಇದು 3 ಟ್ರೈ ಮಾಡಿದ್ದೀನಿ. ಖಂಡಿತ ಒಂದು ಡಿಫ್ರೆಂಟ್ ರೆಸಿಪಿ ಟೇಸ್ಟ್ ಅಂತಲೇ ನಾನು ಹೇಳ್ತೀನಿ. ಸೊ ಅದಕ್ಕೆ ಇದು ಬಂದು ಇಷ್ಟು ಫೇಮಸ್ ಆಗಿದೆ ಈ ಒಂದು ಅರಳಿ ಮರ ಪಾನಿಪುರಿ ಅಂತ ಹೇಳಿಬಿಟ್ಟು. ಇದು 3 ಐಟಮ್ ಮಾತ್ರ ಅಲ್ಲ, ಇದು ತುಂಬ ಐಟಮ್ ಇದೆ. ಸೊ ಅವರೇ ಬಂದು ನಿಮಗೆ ಹೇಳಿದ್ರು. ಓಕೆ, ನೀವು ಕೂಡ ಬಂದು ಇಲ್ಲಿ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಸೊ ನಾನು ಇಲ್ಲಿ ಸಜೆಸ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೆನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.